ಮೋಸ್ಟ್ಲಿ ಎಲ್ಲ ಬಾಯ್ಸ್ ಬಂದ್ಬಿಟ್ಟಿದ್ದಾರೆ. ಓಹೋ, ನಾನು ಕಣ್ಣನ್ ಬ್ರೋ ಇಬ್ಬರೇ ಲೇಟು. ನೋಡೋಣ. ಆಲ್ರೆಡಿ 10:20 ಆಗೋಯ್ತು. 10 ಗಂಟೆಗೆ ಬರೋಕ್ಕೆ ಹೇಳಿದ್ದೆ. ಮೋಹನ್ ಅಂತೂ ಫಸ್ಟ್ ಬಂದುಬಿಟ್ಟಿರ್ತಾನೆ. ಗುಬ್ಬಳ್ಳಿ ನನ್ನ ಮಕ್ಕಳು. ಇಷ್ಟೇ ಬಿಡ್ಸತ್ತವ್ರೆ ಸಾಯಕ್ಕೆ. ಓ, ಮೋಹನ್ ಗಾಡಿ ಇಲ್ಲೇ ಐತೆ. ಅಯ್ಯಪ್ಪ, ನಮಸ್ತೆ. ಓಯ್ 60 ಕಿಲೋಮೀಟ್ರು, 60 ಕಿಲೋಮೀಟ್ರು ಮನೆಯಿಂದ ಇಲ್ಲಿಗೆ. ಅವರೊಬ್ರು ಲೇಡೀಸು ಅವರು ಪಿಕಪ್ ಪಾಯಿಂಟಿಗೆ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಹಾಕೊಂಡಿದ್ದೆ ನಾನು. ಆಮೇಲೆ ಇವ್ರು ಪಿಕಪ್ ಮಾಡಿದ್ರಲ್ಲ ಕಣನ್ ಬ್ರೋ, ಅದನ್ನೇ ಸುಮ್ಮನೆ ಆಗೋದೆ. ಅವ್ರು ಬರಬೇಕು ಅಂದರೆ ಆಮೇಲೆ ಮುಂದೆ ಹಾಕ್ಕೊಂಡ್ರೆ ಇದು ಬಿಟ್ಟು ಕ್ಯಾಬ್ಸ್ ಬರೋಲ್ಲ, ಎಕ್ಸ್ಟ್ರಾ ಇಸ್ಕೋತಾರೆ. ಎಷ್ಟು ಜನ ಬರಬೇಕು? ಅವ್ನು ಬರ್ಬೇಕು. ನವೀದಲ್ವಾ? ಫೋನ್ ಮಾಡಿದೆ ಅವ್ನು 6:30ಗೆ. ಹಾಂ, ರೆಕಾರ್ಡಿಂಗ್ ಆಗ್ತೈತೆ. ಹ್ಞೂ, ಆಗ್ತಾಯಿದೆ. ಮನೋಜ್. ಹಾಯ್ ಮನೋಜ್. ಹಾಯ್, ದಿಸ್ ಈಸ್ ಮೈ ವೈಫ್ ನಿಕಿತಾ. 60 ಕಿಲೋಮೀಟ್ರಿಗೆ ಬರಂಗಿಲ್ಲ ಅಂದ್ರೆ ನಾನು 200 ಕಿಲೋಮೀಟರ್. ಪುಣ್ಯಾತ್ಮ ಬ್ರೋ, ಹಾಸನಿಂದ ಇಲ್ಲಿಗೆ ಬಂದಿರೋದು. ನೀವು ಜೂನಿಯರ್ ಇಲ್ಲಿಂದ ಬಂದಿದ್ದೀರಾ? ಬಂದವರಿಗೆ ಎಲ್ಲಿಗೆ? ನಾನು ತುಮಕೂರು ಬಿಡು. ಅಲ್ಲ ಪುಣ್ಯಾತ್ಮ, ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಫಸ್ಟು ಫಾರ್ಮ್ ಫಿಲಪ್ ಮಾಡಿರಲಿಲ್ಲ ನಾನು. ಆಯಿತು ಬ್ರೋ ಜಾಯ್ನ್ ಆಗಿ ಅಂತ ಹೇಳಿದೆ. ಫಾರ್ಮ್ ಫಿಲಪ್ ಮಾಡಿದ್ರು, ಹಾಸನ ಅಂತ ಹಾಕಿದ್ರು. ಆಮೇಲೆ ಕೇಳಿದೆ, ಬ್ರೋ ನೀವು ಎಲ್ಲಿರೋದು ಅಂತ ಕೇಳಿದೆ. ಬ್ರೋ ಹಾಸನಲ್ಲಿ ಅಂತ ಹೇಳಿದ್ರು. ನಾನು ಹಾಸನಿಂದ ಬರ್ತೀನಿ ಇವಾಗ ಅಂದಕ್ಕೆ, ಹ್ಞೂ ಬ್ರೋ ಹಾಸನಿಂದ ಬರ್ತೀನಿ ಅಂತವ್ರೆ. ಬ್ರೋ ಹಾಸನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾಂಡೇಲಿಗೆ ದೂರ ಆಗಲ್ವಾ? ಹಾಂ, ಏನಿಲ್ಲ, ಇವರು ಟೂರಿಂಗಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸಿಕ್ಕಿದ ಕಡೆ ಎಲ್ಲ ಟೂರ್ ಹೊಡಿಯೋಣ ಅಂತ ಅಲ್ವಾ? ಬೆಂಗಳೂರಿಗೆ ಒಂದು ಟ್ರಿಪ್ಪು, ಬೆಂಗಳೂರಿಂದ ಅಲ್ಲಿಗೊಂದು ಟ್ರಿಪ್ಪು. ಇನ್ನೊಂದು ರೋಡ್ ಚೆನ್ನಾಗಿದೆಯಲ್ಲ ಹಾಸನ್ ಟು ಬೆಂಗಳೂರು, ಅದಕ್ಕೆ ಅದೊಂದು. ರೆಡಿ ಬಾಯ್ಸ್? ಈಗ ಟೈಮ್ ಒಂದು ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಇದೇನಿದು ಫಾಗ್ಲೆನ್ಸ್ ಬರ್ತಾ ಇಲ್ಲ? ಸದ್ಯ ಬಂತು. ಹಾ, ಕಮಾನ್ ಬಾಯ್ಸ್. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್, ಸೈನಿಂಗ್ ಇನ್ ಫ್ರಮ್ ಟ್ರಾವೆಲ್ ಸ್ಟೋರೀಸ್ ಕನ್ನಡ ವ್ಲಾಗ್ಸ್. ಇವತ್ತು ಶುಕ್ರವಾರ ರಾತ್ರಿ ಒಂದು 11 ಗಂಟೆ ಆಗಿದೆ. ಸೊ ಇವತ್ತಿನ ನಮ್ಮ ಪಯಣ ದಾಂಡೇಲಿ ಕಡೆಗೆ. ಸೊ ಇಲ್ಲಿಂದ 470 ಕಿಲೋಮೀಟ್ರ್ ಇದೆ ನಮ್ಮ ರೆಸಾರ್ಟ್ಗೆ. ಸೊ ರೆಸಾರ್ಟ್ಗೆ ಹೋಗಿ ಬೆಳಗ್ಗೆ ಒಂದು 10 ಗಂಟೆ ಆಗುತ್ತೆ ಪಕ್ಕ. ನನ್ನ ಪ್ರಕಾರ ಈಗ 7:30 ತೋರಿಸ್ತಿದೆ. ನಾವು ಆರಾಮಾಗಿ ಬ್ರೇಕ್ಸ್ ತೊಗೊಂಡು ರೆಸ್ಟ್ ತೊಗೊಂಡು ಹೋಗೋಷ್ಟರಲ್ಲಿ ಒಂದು 9:30-10 ಗಂಟೆ ಫಿಕ್ಸು. ಮಧ್ಯ ಆನ್ ದಿ ವೇ ಮತ್ತು ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ? ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ನನ್ನ ಪ್ರಕಾರ ಅಂದಾಜಾಗಿ ಒಂದು 9:30 ಆಗುತ್ತೆ. 10 ಗಂಟೆ 9:30 ಹೋಗ್ತೀವಿ. ಸೊ ಅಲ್ಲೊಂದು 2 ಅವರ್ಸ್ ರೆಸ್ಟ್ ಮಾಡಿ ಅಲ್ಲೇ ಲಂಚ್ ಮಾಡಿಕೊಂಡು, ಸೊ ಅಲ್ಲಿಂದ ರಿವರ್ ರಾಫ್ಟಿಂಗು, ವಾಟರ್ ಆ್ಯಕ್ಟಿವಿಟೀಸು ಮಾಡಿಕೊಂಡು ನೆಕ್ಸ್ಟ್ ಈವ್ನಿಂಗು ಆರಾಮಾಗಿ ಚಿಲ್ ಔಟ್ ಮಾಡಿಕೊಂಡು
ಎಂಟೈರ್ ಡೇ ಆರಾಮ್ಸೆ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಡೇ ಮಾರ್ನಿಂಗು ಸ್ವಲ್ಪ ಟ್ರೆಕ್ಕಿಂಗ್ ಪ್ಲ್ಯಾನ್ ಇದೆ. ಒಂದು ವಾಟರ್ ಫಾಲ್ಸ್ಗೆ, ಬ್ಯಾಕ್ ವಾಟರ್ಸ್ ಒಂದು ಕಾಡು ಒಳಗಡೆ ಹೋಗಿ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ, ಅಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಒಂದು 11 ಗಂಟೆ ನನ್ನ ಪ್ರಕಾರ ಅಂದಾಜಾಗಿ ಬಿಟ್ಟರೆ ರಿಟರ್ನು ಒಂದು ಬ್ಯಾಂಗ್ಳೂರಿಗೆ ಬರೋ ಅಷ್ಟರಲ್ಲಿ ಪಕ್ಕಾ ಒಂದು 11 ಗಂಟೆ 12 ಗಂಟೆ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ದಿಸ್ ಈಸ್ ದ ರೈಡ್ ಪ್ಲ್ಯಾನು. ಸೋ ಫಾರ್ ಚಿಲ್ಡಾಗಿ ಆರಾಮ್ಸಾಗಿದೆ ವೆದರು. ಒಂಥರ ನಮ್ಮನೆ ಹತ್ರ ಹೊಸೂರು ಮೈನ್ ರೋಡಲ್ಲಿ ಮಳೆ ಬರ್ತಾಯಿತ್ತು. ಇಲ್ಲಿ ಸದ್ಯಕ್ಕೆ ಮಳೆ ಬರೋ ವಾತಾವರಣ ಇದೆ, ಬಟ್ ಮಳೆ ಬರೋಲ್ಲ ಅಂದ್ಕೊಂಡಿದ್ದೀನಿ. ಬೆಂಗಳೂರು ಬಿಟ್ಟರೆ ಮಳೆ ಬರೋಲ್ಲ ಅನಿಸುತ್ತೆ, ಬಿಕಾಸ್ ಬೆಂಗಳೂರಲ್ಲೇ ಒಳ್ಳೆ ಮಳೆ ಬರೋದು. ಸೊ ಹಿಂಗೆ ಹೋಗ್ತಾ ನಮ್ಮ ಪಯಣ ದಾಂಡೇಲಿ ಕಡೆಗೆ. ಕತ್ಲಲ್ಲಿ ತುಂಬ ಹೊತ್ತು ಮಾಡಲ್ಲ, ಬಿಕಾಸ್ ಅಂಥ ಕ್ಲಿಯರಾಗಿ ವಿಸಿಬಲ್ ಆಗಿ ಇರೋಲ್ಲ ವೀಡಿಯೋಸು. ಸೊ ಅದಕ್ಕೋಸ್ಕರ ನಾನು ಕತ್ಲೆಯಲ್ಲಿ ಆದಷ್ಟು ಕಡಿಮೆ ಮಾಡ್ತೀನಿ. ಸ್ವಲ್ಪ ಬೆಳಗಾಗಲಿ ಅರ್ಲಿ ಮಾರ್ನಿಂಗು. ಹುಬ್ಳಿವರೆಗೂ ರೋಡ್ ಸೂಪರಾಗಿದೆ. ಸೊ ಹುಬ್ಳಿ ಹತ್ರ ಹೋಗಿ ಅಲ್ಲಿಂದ ಸ್ವಲ್ಪ ಘಾಟ್ಸು ಅದು ಇದು ಬರ್ತಾವಲ್ಲ, ರೋಡ್ಸ್ ಚೆನ್ನಾಗಿರ್ತಾವಲ್ಲ, ಅಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಇನ್ ಕೇಸ್ ಯಾವ್ದಾರ ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಮಾತ್ರ ರೆಕಾರ್ಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು ಬಾಯ್ಸ್. ಆಲ್ಸೋ ಫಾರ್ ದ ಗರ್ಲ್ಸ್ ಸಿಗೋಣ ಮತ್ತೆ. ವಾವ್, ನಮ್ಮ ಸೂರ್ಯ ಬಂದ. ಬೆಳಕಾಯಿತು, ಆಲ್ಮೋಸ್ಟು ಬೆಳಕು ಚೆನ್ನಾಗಿ ಬಂತು. ಜೀವನ ಅಂತೂ ಫಸ್ಟ್ ಟೈಮ್ ಲಾಂಗು. ಪಾಪ ಕಣ್ಣು ಅಂತ ಇದೆ, ನಿಲ್ಲಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಕಳಬಮ್ಮ ಆಯ್ತಾ? ನಿದ್ದೆ ಹೋಯ್ತಾ ಅಂದೆ. ಸ್ವಲ್ಪ ಹಿಡ್ಕೋ, ಇದನ್ನ ಹಿಡ್ಕೊ, ಹೇಳ್ತೀನಿ ನನಗೆ, ಕೇಳ್ತೀನಿ. ಯಪ್ಪ, ನಾವು 3 hours ಇದೆ, 143 kilometers, 9:30 ಡೆಸ್ಟಿನೇಷನ್ ತೋರಿಸ್ತಿದೆ. ನಾವೀಗ ನೆಕ್ಸ್ಟು ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೀಚ್ ಆಗೋಷ್ಟು ಪಕ್ಕ ಒಂದು 10:30 ಆಗ್ಬೋದು. ಪರ್ಫೆಕ್ಟ್ ಆಯಿತಾ? ಮುಂದೆ ಬ್ರೋ. ಪರವಾಗಿಲ್ಲಪ್ಪ. ಇಲ್ಲೇ ಟೀ ಅಂಗಡಿ ಇತ್ತು, ನೋಡೇ ಇಲ್ಲ. ಹೋಗ್ಲಿ ಬಿಡು. ಸೊ ಬೆಳಕಾದ್ಮೇಲೆ ಓಡ್ಸೋಕ್ಕೆ ಸ್ವಲ್ಪ ಆ ವ್ಯೂ ಅದು ಇದು ನೋಡ್ಕೊಂಡು ಓಡಿಸ್ಬೋದು. ಅವಾಗ ಒಂದು ಸ್ವಲ್ಪ ಮಜಾ ಬರುತ್ತೆ. ಕತ್ಲೆಯಲ್ಲಿ ಅದೊಂಥರ ಮಜಾ, ಬೆಳಕಲ್ಲಿ ಒಂಥರ ಮಜಾ, ಕತ್ತಲಲ್ಲಿ ಒಂಥರ ಮಜಾ. ಮೊನ್ನೆಯಿಂದ ಆಲ್ಮೋಸ್ಟು ಮೊನ್ನೆ ಬಿಟ್ಟಾಗಿಂದ 410 ಕಿಲೋಮೀಟ್ರ್ ಬಂದಿದ್ದೀವಿ. ವಾವ್, ಇನ್ನೊಂದೇನಪ್ಪ ಅಂದರೆ ರಾಯಲ್ ಎನ್ಫೀಲ್ಡು ಅದು ಇದು ಹಳೆ ಮಾಡಲ್, ಸ್ವಲ್ಪ ವೈಬ್ರೇಷನ್ಸ್ಗೆ ಕೈಯೆಲ್ಲ ತ್ರಾಬಿಡಿದೆ ನನಗಂತೂ. ವೈಬ್ರೇಷನ್ಸ್ ಜಾಸ್ತಿ. ಇಲ್ಲೆಲ್ಲ ಹೆವಿ ಬಿಸಿಲು. ಮಧ್ಯಾಹ್ನ ಟೈಮಲ್ಲಿ ಬಂದರೆ ಸೊ ನೋಡೋಣ. ಈಗ
ಇವಾಗ ನಮ್ಮ ಮಧ್ಯಾಹ್ನ ಹೆಂಗಿರುತ್ತೆ ವೆದರು ಅಂತ. ರೋಡ್ ಮಾತ್ರ ಫಸ್ಟ್ ಕ್ಲಾಸು, ಇದೇ ಥರ ಹೈವೇ. ಅಲ್ಲಲ್ಲಿ ಸ್ವಲ್ಪ ಡೈವರ್ಷನು, ಸ್ವಲ್ಪ ಇದು ಬಿಟ್ಟರೆ ಇದು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ರೋಡು, ಸೌತಿಂದ ನಾರ್ತ್ವರೆಗೂ. ನೈಟೆಲ್ಲ ಚಳಿ ಆಗಿಲ್ಲ ನಮಗೆ, ಇವಾಗ ಸ್ವಲ್ಪ ಚಳಿ ಫೀಲ್ ಆಗ್ತಿದೆ. ನೈಟ್ ಸ್ವಲ್ಪ ಆರಾಮಾಗಿದ್ದೆ, ಎಲ್ಲರೂ ಚಳಿ ಅಂತಾಯಿದ್ರು, ನನ್ನ ಹೆಂಡತಿನೂ ಚಳಿ ಅಂತ ಇದ್ದು, ಬಟ್ ನನಗೆ ಅಷ್ಟು ಚಳಿ ಆಗಲಿಲ್ಲ. ಇವಾಗ ಸ್ವಲ್ಪ ಬೆಳಕು ಆಗ್ತಾ ಚಳಿ ಫೀಲ್ ಆಗ್ತಿದೆ. ಇಲ್ಲಿಗೆ ಹೈವೇ ಮುಗೀತು. ಅಪ್ಪ ದೇವರೇ, ನೈಟಿಂದ ಆರಾಮ್ಸೆ ಬಂದ್ವಿ, ಹೈವೇ ಇಲ್ಲಿ ಮುಗೀತು. ಇಲ್ಲಿಂದ ಸಿಂಗಲ್ ರೋಡು, ರೈಡ್ ಇಂಟು ದ ಬ್ಯೂಟಿ. ಆವಾಗಲೇ ಒಂದು ನವಿಲ್ ಕಾಣಿಸ್ತು, ಅದು ಹೆಣ್ಣೆವಿಲು, ಅದಕ್ಕೆ ಉಕ್ಕಾಗಿಕ್ಕ ಎಲ್ಲ ಏನಿಲ್ಲ. ಜೀವರೇ, ಹಂಡು ಸುಟ್ಟೋಯ್ತು. ಆ್ಯಕ್ಚುಲಿ ನೈಟ್ ಆಗಿದ್ದಕ್ಕೆ ಈಸಿಯಾಗಿತ್ತು, ಡೇ ಆಗಿದ್ದಿದ್ರೆ ಸುಟ್ಟೋಗಿರೋದು. ಎಲ್ಲ ಗಿಂಡು ಎಲ್ಲ. ಇನ್ನು ಹೋಗ್ಬೇಕಾದ್ರೆ ಹೆಂಗಿರುತ್ತೋ ಆ ಬಿಸಿಲು. ಮಧ್ಯಾಹ್ನ ಬರೋ ಬಿಡ್ತೀವಿ ನಾವು. ಸೊ ಮಧ್ಯಾಹ್ನ ಬಿಟ್ಟಾಗ ಹೈವೇನಲ್ಲಿ ಹೋಗ್ತಾ ಹೆಂಗಿರುತ್ತೆ ನೋಡ್ಬೇಕು ಸ್ವಲ್ಪ. ನೋಡಿ ಆ ಕಡೆಲ್ಲ ಪೂರ್ತಿ ವಿಂಡ್ ಮಿಲ್ಸ್ ಕಾಣಿಸ್ತಿದೆ. ಅಪ್ಪ ದೇವರೇ, ಶಿವನೇ ಶಂಬಲ್ ಹಿಂಗ ಕಾಪಾಡಪ್ಪ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಯಾಕೋ ಮೂಡ್ ಆಫ್ ಆಗೋಯ್ತು. ಆಯ್ತೇನಾ? ನನಗಂತೂ ತಲೆನೇ ಕೆಟ್ಟೋಯ್ತು. ಒಬ್ಬ ರೈಡರ್ಗೆ ಗಾಡಿ ಎಷ್ಟು ಇಂಪಾರ್ಟೆಂಟು ಅಂತ ಒಬ್ಬ ರೈಡರ್ನೇ ಕೇಳಬೇಕು. ಒಬ್ಬ ರೈಡರ್ಗೆ ಗಾಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಒಬ್ಬ ರೈಡರ್ನೇ ಕೇಳಬೇಕು. ಗಾಡಿಯು ಕೈ ಕೊಡ್ತು ಅಂದರೆ ಅವನು ತಲೆ ಕೆಟ್ಟೋಗುತ್ತೆ. ಯಾಕೋ ಗೊತ್ತಿಲ್ಲ, ಇದು ಹೆಂಗೆ ಕಣ್ಬಿತ್ತೋ, ಅದು ಯಾರು ಕಣ್ಬಿತ್ತೋ, ದರಿದ್ರ ಕಣ್ಬಿತ್ತೋ ಗೊತ್ತಿಲ್ಲ. ಗಾಡಿ ಆಲ್ಮೋಸ್ಟ್ ಒಂದು 2-3 ರೈಡಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ನಿನ್ನೆ ಆಯಿಲ್ ಹಾಕ್ಸ್ಕೊಂಬಂದೆ, ಫುಲ್ಲು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ 400 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ, ಆಯಿಲ್ ಫುಲ್ಲು ಇದಾಗ್ಬಿಟ್ಟಿದೆ, ಲೀಕ್ ಆಗಿಬಿಟ್ಟಿದೆ. ಸೊ ಅದನ್ನ ಟೈಟ್ ಕೆಳಗಡೆ ಬೋಲ್ಟ್ ಟೈಟ್ ಮಾಡಿಕೊಂಡು, ಯಾವುದೋ ಮೋಟ್ರಲ್ಲಿ ಸಿಕ್ಕಿಲ್ಲ ಆಯಿಲು, ಸರ್ವೋ ತೊಗೊಂಡೆ, ಇಂಡಿಯನ್ ಆಯಿಲಲ್ಲಿ ತೊಗೊಂಡು ಅದನ್ನೇ ಹಾಕ್ಸ್ಕೊಂಡು ಎಮರ್ಜೆನ್ಸಿಗೆ ಇವಾಗ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಬಟ್ ತಲೆ ಕೆಟ್ಟೋಗ್ತಿದೆ ಗುರು, ವಿಚಾರ ಹೋಯ್ತು ನನಗಂತೂ. ಏನಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಹೆಂಗೆ ಮಾಡೋದು. ಅಟ್ಲೀಸ್ಟು ನಮ್ಗೆ ಒಂದು ಬಂದಿರ್ತಾರಲ್ವ, ಅವ್ರಿಗೋಸ್ಕರ ಆದರೂ ಆ ಫನ್ ಅನ್ನೋದನ್ನು ಬಿಡಬಾರ್ದು ಅಂದ್ಬಿಟ್ಟು
somehow ಕ್ಯಾರಿ ಆನ್ ಮಾಡ್ತಾಯಿದ್ದೀನಿ. ಸೊ ಒಳ್ಳೆ ಬ್ರೇಕ್ಫಾಸ್ಟನ್ನು ಆಯಿತು. ಅದು ಉಡುಪಿ ಹೋಟ್ಲಂತೆ, ಪಲಾವು, ಇಡ್ಲಿ ವಡೆ, ಆಮೇಲೆ ಬನ್ಸು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮಂಗಳೂರು ಬನ್ಸ್ ಥರ ಬಂದಿಲ್ಲ, ಬಟ್ ಓಕೆ, ನಾಟ್ ಬ್ಯಾಡ್. ಆ ಫ್ಲಫಿ ಫೀಲ್ ಇರಲಿಲ್ಲ. ಬಟ್ ಹೆಂಗೋ ತಿಂದ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೊಂದು 40 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಒಂದು 50 ನಿಮಿಷ ಆಗುತ್ತೆ. ರೋಡಂತೂ ಹಿಂಗೇ ಇದೆ, ಸ್ವಲ್ಪ ಕರ್ವು, ಸಿಂಗಲ್ ರೋಡು. ಇಲ್ಲಿಂದ ದಾಂಡೇಲಿಯಿಂದ ನೆಕ್ಸ್ಟು ನಮ್ಮ ರೆಸಾರ್ಟ್. ಫಾರೆಸ್ಟ್ ಒಳಗಡೆ ಇರೋದು ಹೋಮ್ ಸ್ಟೇ. ಫಾರೆಸ್ಟ್ಗೆ ಹೋಗೋಕ್ಕೆ ಒಂದು ಆಫರ್ ಮಾಡಬೇಕು. ಯಾರನ್ನಾದ್ರೂ ಕಸಕ್ ಮಾಡಿದ್ರೆ ಹೇಳೋರು ಕೆಲವ್ರು ಯಾರಿರಲ್ಲ ಇಲ್ಲಿ. ಓ ಓ ಓ ಯಪ್ಪ, ಇವಾಗ ಗಾಡಿ ಇಲ್ಲ ಹಾಕೊಳ್ಳಿ. ಫೋನ್ ಬರ್ತಿರ್ಬೇಕು ನೋಡು, ಫೋನ್ ಬರ್ತೀಯ ನೋಡು.